ನಮಸ್ಕಾರ ವೀಕ್ಷಕರೇ, ಮಲಪ್ರಭಾ ಈಸಿ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ಒಂದು ಸೂಪರ್ ಡೂಪರ್ ಆದ ಒಂದು ಪಲಾವ್ ರೆಸಿಪಿಯನ್ನು ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮಕ್ಕಳಿಗೆ ಯಾವುದೇ ಥರ ಇದು ವೆಜಿಟೇಬಲ್ ಹಾಕಿದರೆ ಮಕ್ಕಳು ತಿಂತಾ ಇಲ್ಲ ಅಂದರೆ ಈ ರೀತಿ ಈಸಿಯಾಗಿ ನೀವು ವೆಜಿಟೇಬಲ್ದಿಂದನೇ ಯಾವ ರೀತಿ ವೆಜಿಟೇಬಲ್ ತೆಗಿಲಾರ್ದೆ ಅವರಿಗೆ ಕಾಣಿಸ್ಲಾರ್ದೆ ತಿನ್ನಿಸ್ಬೋದು ಅನ್ನೋದನ್ನು ನಾನು ಈ ರೆಸಿಪಿಯೊಂದಿಗೆ ನಿಮಗೆ ಅವರೆಕಾಳು ಹಾಕಿ ನಾನು ಇಲ್ಲಿ ಪಲಾವ್ ಮಸ್ತಾಗಿ ಮಾಡ್ತಾ ಇದ್ದೀನಿ. ಇದನ್ನೇನಾದರೂ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೇಕಂತಂದರೆ ನಿಮಗೆ ಇದನ್ನು ನೋಡಿ ನೀವು ಕೂಡ ಮಾಡಿ ನೋಡಬೇಕಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಾನು ಎಲ್ಲ ಥರದ ವೆಜಿಟೇಬಲನ್ನು ಮನ್ಯಾಗ ಯಾವ್ಯಾವ್ದವ್ರಿ ಅವನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಹೆಂಚ್ಕೊಂಡು. ನೀವು ಇದೇ ಥರ ಹೆಂಚ್ಕೊಂಡ್ಬಿಡಿ. ಮಕ್ಕಳು ತಿಂತಾ ಇಲ್ಲ, ವೆಜಿಟೇಬಲ್ಲು ಸೈಡಿಕ್ಕಿಟ್ಟು ರೈಸ್ ಅಷ್ಟೇ ಉಣ್ತಾವೆ. ಈಗಿನ ಜನ್ರೇಷನ್ ಮಕ್ಕಳು ಅದೇ ಥರ ಇರೋದ್ರಿಂದ ಅವರಿಗೆ ಶಕ್ತಿ ಬರೋದಿಲ್ಲ. ಆದ ಕಾರಣ ನಾವೇನು ಮಾಡಬೇಕು, ಒಂದು ಈ ರೀತಿ ಮೆಥಡನ್ನು ಯೂಸ್ ಮಾಡಿ ಮಕ್ಕಳಿಗೆ ಪಲಾವ್ ತಿನ್ನಿಸಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ಒಣ ಕೊಬ್ಬರಿಯನ್ನು ನಾನು ಹಾಕಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಪುದೀನ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಂತೆ ಸೊಪ್ಪನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಡಿ ನೀವು. ಕ್ಯಾರೆಟ್ ಕೂಡ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಒಂದು ಪೊಟ್ಯಾಟೊ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಬೀನ್ಸ್ ಕೂಡ ನಾನು ಮಿಕ್ಸಿ ಜಾರ್ನಲ್ಲೇ ಹಾಕೋತಾ ಇದ್ದೀನಿ. ಒಂದು ಬದನೆಕಾಯಿ ಕೂಡ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ತರಕಾರಿಗಳನ್ನು ನೀವೇನು ಮಾಡಬೇಕು, ಒಂದು ಟೊಮ್ಯಾಟೊ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದೇ ಥರ ಎಲ್ಲವನ್ನು ನೀವು ವೆಜಿಟೇಬಲ್ಸನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡಿ. ಈ ಥರ ನೋಡಿ, ಪೇಸ್ಟ್ ಮಾಡಿದಾಗಿದೆ. ಈ ಪೇಸ್ಟನ್ನು ನಾವು ಒಂದು ಸೈಡಲ್ಲಿಟ್ಟು ಏನು ಮಾಡಬೇಕು, ನೀವು ಮನೆಯಲ್ಲಿರುವ ಯಾವುದೇ ಅಡುಗೆಯನ್ನು ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೋದ್ರಿಂದ ತುಂಬ ಇನ್ನೂ ಟೇಸ್ಟಾಗಿರುತ್ತೆ ಅಂತ ನಾನು ಇಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಎಣ್ಣೆ ನಾನು 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹೇಗೂ ಕಾದಿದೆಯಲ್ಲ ಅಂತ ನೋಡಿ ಜೀರಿಗೆ ಮತ್ತು ಸಾಸಿವೆಯ ಸ್ವಲ್ಪ ನೀವು ಹಾಕೋಬೇಕು. ಅದನ್ನೇನು ಮಾಡಬೇಕು, ನಂತರ ಅದು ಕರೆದ ನಂತರ ಮತ್ತೆ ನಾವು ಅವರೆಕಾಳನ್ನು ಸುಲಿದಿಟ್ಕೊಂಡಿರ್ತೀವಲ್ಲ ಅವನು ಕೂಡ ನಾವು ಅಲ್ಲಿ ಹಾಕಬೇಕು. ಇಲ್ಲಿ ಒಂದು ಪಲಾವ್ ಎಲೆ ಮತ್ತು ಗೋಡಂಬಿ ಮತ್ತು ಕರಿ ಬಟಾಣಿ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸೈಡ್ ಬೈ ನಾನು ಏನಿಟ್ಕೊಂಡು ಇನ್ನೂ ಟೇಸ್ಟ್ ಬರಲಿ ಅಂತೇಳಿ ಸ್ವಲ್ಪ ಜಾಸ್ತಿ ಬೇಡ, ಯಾಕಂದರೆ ಇದು ಮಕ್ಕಳಿಗೋಸ್ಕರ ಆಗಿರೋದ್ರಿಂದ ಇದನ್ನು ನಾವು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳು ಸ್ವಲ್ಪ ಅದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ಏನು ಮಾಡಬೇಕು, ಸ್ವಲ್ಪ ಅವು ಬೇಯುವವರೆಗೆ ಅಥವಾ ಕರಿಯುವವರೆಗೆ ನೀವೇನು ಮಾಡಬೇಕು, ತುಂಬ ಫ್ರೈ ಮಾಡ್ತಾ ಹೋಗಬೇಕು. ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಹೌದಾ? ಆ ಥರ ನಾವು ಪೊಟ್ಯಾಟೊನ ಈಗ ಪೇಸ್ಟ್ ಮಾಡಿದಂತಹ ಎಲ್ಲ ವೆಜಿಟೇಬಲ್ಸಿಂದ ಪೇಸ್ಟ್ ಮಾಡಿದಂತಹದನ್ನು ನಾವು ಏನು ಮಾಡ್ತಾ ಇದ್ದೀವಿ, ಎಣ್ಣೆಯಲ್ಲಿ ಕರಿಬೇಕು. ಯಾಕಂದರೆ ನಾವು ಅದನ್ನು ಕರಿಲಾರದೆ ಪೇಸ್ಟ್ ಮಾಡಿರ್ತೀವಲ್ಲ, ಅದು ಸ್ವಲ್ಪ ಹಸಿ ಆಗಿರುತ್ತೆ. ಎಣ್ಣೆಯಲ್ಲೂ ಬೆಂದಾಗ ತುಂಬ ಟೇಸ್ಟಾಗಿ ಕಾಣುತ್ತೆ. ನೋಡ್ರಿ, ಯಾವ ರೀತಿ ಇದನ್ನು ನೋಡಿದ್ರೇ ತುಂಬ ಟೇಸ್ಟಾಗಿ ಬರುತ್ತೆ ಪಲಾವ್ ಅನಿಸುತ್ತೆ ಅಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ನಾನು ಎವರೆಸ್ಟ್ ಮಸಾಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ 2 ಗ್ಲಾಸ್ ಅಕ್ಕಿಯನ್ನು ನಾನು ಏನು ಮಾಡಿದ್ದೆ ಅಂದರೆ ತೊಳೆದಿಟ್ಕೊಂಡಿದ್ದೆ, ವಾಶ್ ಮಾಡಿ ಇಟ್ಕೊಂಡಿದ್ದೆ. ನೀವು ಇದೇ ಥರ ವಾಶ್ ಮಾಡಿಟ್ಕೊಂಡು ಆ ಅಕ್ಕಿಯನ್ನು ನಾವೇನು ಮಾಡಬೇಕು, ಅದನ್ನು ಕೂಡ ನಾವು ಎಣ್ಣೆಯಲ್ಲಿ ಆ ಫ್ರೈಯಲ್ಲಿ ನಾವೇನು ಮಾಡಬೇಕು, ಹಾಕಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ ಎಷ್ಟು ಅವು ಕೂಡ ಏನು ಮಾಡಬೇಕು, ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹೌದಾ? ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಸೊಪ್ಪಿನ ಪೇಸ್ಟ್ ಇತ್ತು, ಅದನ್ನು ಕೂಡ ನಾನು ಇಲ್ಲಿ ಹಸಿ ಖಾರ ಮೆಣಸಿನ್ಕಾಯಿ ಹೆಂಚ್ಕೊಲಾರ್ದೆ ಅದನ್ನೇ ಕೂಡ ಹಾಕಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಅದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. 2 ಗ್ಲಾಸ್ ನಾನು ಅಕ್ಕಿಗೆ 4 ಗ್ಲಾಸ್ ಇಲ್ಲಿ ನಾನು ವಾಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀರನ್ನು ನೀವು ಹಾಕಬೇಕು.
ಸ್ವಲ್ಪ ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಟೇಸ್ಟ್ ಬರಲು ನೀವು ತುಪ್ಪವನ್ನು ಹಾಕಿ ಸೈಡ್ ಬೈ ನೀವೇನು ಮಾಡಬೇಕು ಅದನ್ನಿಟ್ಟು 2 ಸ್ಪೂನ್ ನೀವು ಒಂದು ಪಾತ್ರೆಯಲ್ಲಿ ನೀವು ತುಪ್ಪವನ್ನು ಹಾಕಿ ಮೆಣಸಿನ್ಕಾಯಿ ಅಥವಾ ಡಬ್ಬುಕಾಯಿ ಇದ್ದರೆ ನೀವು ಹೆಂಚ್ಕೊಂಡು ಸೈಡ್ ಬೈ ನೀವು ಏನು ಮಾಡಬೇಕು ಕರ್ಕೋಬೇಕು. ಆನಿಯನ್ ಅಥವಾ ಆನಿಯನ್ ಮತ್ತು ಉಳ್ಳಾಗಡ್ಡಿಯನ್ನು ನೀವೇನು ಮಾಡ್ಕೋಬೇಕು ಅದನ್ನು ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಸೈಡ್. ಇದು ಹೀಗೆ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಇಲ್ಲಿ ಲೆಮನ್ ಕೂಡ ನಾವು ಯೂಸ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಅಕ್ಕಿ ಕೂಡ ನಾವು ಇಲ್ಲಿ ಬಿಡಿ ಬಿಡಿಯಾಗಿ ಅಥವಾ ಟೇಸ್ಟಾಗಿ ಹಾಕಬೇಕಂದ್ರೆ ಲೆಮನ್ ಅದರಲ್ಲಿ ನಾವು ಹಾಕಬೇಕು ಹುಳಿ. ಈಗ ನೋಡ್ರಿ 20 ನಿಮಿಷ 2 ಸೀಟಿ ಆದಕೂಲೆ ನಾನು ತೆಗೆದುಬಿಟ್ಟೆ. ಈಗ ರೈಸು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಇದನ್ನು ನೋಡ್ರಿ ನಾವು ಸೈಡ್ ಬೈ ನಾವೇನು ಮಾಡ್ಕೊಂಡಿದ್ವಿ ತುಪ್ಪದಲ್ಲಿ ಡಬ್ಬುಕಾಯಿ ಅಥವಾ ನಾನು ಏನು ಮಾಡಿದ್ದೆ ಅದನ್ನು ಫ್ರೈ ಮಾಡಿದ್ದೆ, ಉಳ್ಳಾಗಡ್ಡಿ ಇದ್ದೆ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಮೇಲೆ ಪಲಾವ್ ಆದ ತಕ್ಷಣ ಅದನ್ನು ಹಾಕಿ ಅದನ್ನೇನು ಮಾಡಬೇಕು ಅದಕ್ಕೆ ಮಿಕ್ಸ್ ಮಾಡಬೇಕು. ಆ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಪಲಾವು ಇನ್ನೂ ಟೇಸ್ಟಾಗಿ ಸಖತ್ತಾಗಿ ಇರುತ್ತೆ. ಹೌದಾ, ಅದರಲ್ಲೇನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆದರೆ ಈ ಥರ ವೆರೈಟಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ನೀವು ತಿನ್ನೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಇದೇ ಥರ ನೀವು ಗ್ರೇವಿ ಮಾಡಿ ಮಕ್ಕಳಿಗೆ ಎಲ್ಲ ವೆಜಿಟೇಬಲ್ಸ್ ಅನ್ನು ಹಾಕಿ ತಿನ್ನಿಸಿ ಡಬ್ಬಿಗೂ ಕೂಡ ಮಕ್ಕಳಿಗೆ ಕಟ್ಟಿ ನಿಮಗೂ ಚೆನ್ನಾಗಿರುತ್ತೆ. ಹಿರಿಯರಿಗೂ ಕೂಡ ಯಾವುದೇ ರೀತಿ ಅಂದರೆ ಹಿರಿಯರು ಯಾವ ರೀತಿ ಅಂದರೆ ಬಾಯಲ್ಲಿ ಯಾರಿಗೆ ತಿನ್ನಲು ವೆಜಿಟೇಬಲ್ಸ್ ಹಲ್ಲಿಲ್ಲದೆ ಇದು ಕುದ್ದಿಲ್ಲ ಅಂತ ಕಿರಿಕಿರಿ ಇರುತ್ತೆ, ಅವರಿಗೂ ಈ ಟೇಸ್ಟ್ ಈ ರೀತಿ ಗ್ರೇವಿ ಮಾಡಿ ಅನ್ನವನ್ನು ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ, ಇದೇ ರೀತಿ ನೀವು ರೆಸಿಪಿ ಮನೆಯಲ್ಲಿ ಮಾಡಿ ಈ ರೆಸಿಪಿ ಮಾಡಿ ಒಂದು ಸರಿ ತುಂಬ ಟೇಸ್ಟಾಗಿರುತ್ತೆ. ನಮಗೆ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ತಲುಪುತ್ತೆ, ಎಲ್ಲವನ್ನು ನೀವು ನೋಡಬಹುದು. ಇದೇ ಥರ ನೀವು ಮಾಡಿ ಅಂತ ಹೇಳ್ತಾ, ಈ ಥರ ವಾಚ್ ಮಾಡಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಥ್ಯಾಂಕ್ ಯು ಫಾರ್ ಎವ್ರಿ ಒನ್.